ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 9 ಫೆಬ್ರವರಿ 2026. ಮುರಳಿ ಮಹಾವಾಕ್ಯಗಳು. मीठे बच्चे, गरीब निवाज बाबा तुम्हें कौड़ी से हीरे जैसा बनाने आए हैं, तो तुम सदा उनकी श्रीमत पर चलते रहो. ಬಡವರ ಬಂಧು ಬಾಬಾ ತಮಗೆ ಕೌಡಿಯಿಂದ ವಜ್ರ ಸಮಾನ ಮಾಡುವುದಕ್ಕಾಗಿ ಬಂದಿದ್ದಾರೆ. ಅಂದ ಮೇಲೆ ಸದಾ ಅವರ ಶ್ರೀಮತದ ಅನುಸಾರ ನಡ್ಕೊಳ್ರಿ. ಬಡವರ ಬಂಧು, ಬಡವರಿಗೆ ತನ್ನ ಸಮಾನ ಮಾಡಿಕೊಳ್ಳುವಂತಹ ಬಾಬಾ, ಕೌಡಿ ಸಮಾನ ಇರುವಂಥವರನ್ನ ವಜ್ರದ ಸಮಾನ ಮಾಡುವಂತಹ ಬಾಬಾ ಬಂದಿದ್ದಾರೆ. ಬಾಬನ್ ಶ್ರೀಮತ ಅನುಸಾರ ನಡೆಯೋದ್ರಿಂದ ಅವಶ್ಯ ನಾವು ಪರಮಾತ್ಮನ ಈ ಒಂದು ಶಿಕ್ಷಣದ ಅನುಸಾರ ನಾವು ಆ ಸತ್ಯ ಪದವಿಯನ್ನು, ಶ್ರೇಷ್ಠ ಪದವಿ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿದೆ. ಬಡವರ ಬಂಧು, ಬಡವರು ಅಂತಂದರೆ ಯಾರು? ಆತ್ಮ ಬಡವಲ್ಲ. ಹಾಗಾದರೆ ಪಾತ್ರ ಬಡವ, ಈ ಮನಸ್ಸು ಬಡವಾಗಿದೆ. ಅರ್ಥಾತ್ ಮನಸ್ಸಿನಲ್ಲಿ ಏನೆಲ್ಲ ಇದೆ, ಕಥೆ, ಭಾವನಾ, ಸಂಕಲ್ಪ, ಯಾವುದೇ ರೀತಿಯ ವಿಚಾರ, ಇದು ಡ್ರಾಮಾನುಸಾರ ನೊಂದಿದೆ. ಡ್ರಾಮಾನುಸಾರ ಮನಸ್ಸಿನಲ್ಲಿ ಅನೇಕ ರೀತಿಯ ಏನು ವಿಚಾರಗಳಿವೆ, ಆ ವಿಚಾರದೊಳಗ ಬಡತನದ ವಿಚಾರದವ ಅಂತ. ಬಡತನದ ವಿಚಾರ ಅಂದ್ರೆ ಇದು ನನಗೆ ಬರೋದಿಲ್ಲ, ಇದು ನನಗಾಗೋದಿಲ್ಲ, ಇದು ಬಹುಶಃ ನನಗೆ ಸಿಗ್ಲಿಕ್ಕಿಲ್ಲ, ಇದು ನನಗೆ ಬೇಕಾಗಿತ್ತು ಅನ್ನುವಂಥದ್ದು. ಯಾಕೆ ಈ ಥರ ವಿಚಾರ ಇದೆ, ಯಾಕೆ ಈ ಬಡತನದ ಫೀಲ್ ಆಗ್ತಾ ಇದೆ ಅಂತಂದರೆ, ನಾ ಯಾರನ್ನುವಂಥ ಸತ್ಯ ಮನಸ್ಸು ಮರ್ತು ಬಿಟ್ಟಿದೆ. ಯಾಕಂದರೆ ಆತ್ಮನ ಹಾಗೂ ಈ ದೇಹದ ಸಂಬಂಧವನ್ನು ಜೋಡಿಸುವಂತಹ ಮುಖ್ಯ ವಸ್ತುನೇ ಮನಸ್ಸಾಗಿದೆ. ಈ ಆತ್ಮ ಮತ್ತು ದೇಹದ ಸಂಬಂಧ ಜೋಡಿಸೋದ್ರಲ್ಲಿ ಮನಸ್ಸು ನಾ ಆತ್ಮ ಇದ್ದೀನಿ ಅನ್ನೋದನ್ನು ಮರೆತು ನಾನು ದೇಹ ಅಂತ ಅಂದ್ಕೊಂಡಿರೋದ್ರಿಂದ ಕಲಿಯುಗದ ದೇಹದೊಳಗೆ, ಕಲಿಯುಗದ ಪಾತ್ರದೊಳಗೆ ಯಾವತ್ತಿಗೂ ಪೂರ ಕಮಜೋರಿಯನ್ನು ತೋರಿಸಲಾಗಿದೆ. ದೇಹ ನಾನನ್ನುವ ಕಾರಣದಿಂದ ಬಡತನದ ಫೀಲ್ ಮಾಡ್ತಾ ಇದೆ. ನನಗೆ ಶಾಂತಿ ಬೇಕು, ಖುಷಿ ಬೇಕು, ಶಕ್ತಿ ಬೇಕು, ಮರ್ಯಾದೆ ಬೇಕು, ನನಗೆ ಈ ಥರದ ವಸ್ತು ಬೇಕು, ನನಗೆ ಜನ ಬೇಕು ಅನ್ನುವಂತಹ, ಬೇಕು ಅನ್ನುವಂಥವ್ರು ಖಾಲಿ ಇರೋರು. ಬೇಕನ್ನುವಂತಹ ಒಂದು ಇಚ್ಛಾ ಯಾರಿಡ್ತಾರೆ? ಯಾರು ಖಾಲಿ ಅದಾರ, ಯಾರಿಗೆ ತನ್ನ ಮೂಲ ಸತ್ಯ ಗೊತ್ತಿಲ್ಲ ಅವರು. ಅದಕ್ಕಾಗಿ ಬಾಬಾ ಕೌಡಿ ಸಮಾನ್ ಈ ಮನಸ್ಸಿನಲ್ಲಿ ಇವತ್ತು ಆತ್ಮ ಅನ್ನುವ ಸ್ಮೃತಿ ಕಳ್ಕೊಂಡಿರೋದ್ರಿಂದ ಕೌಡಿ ಸಮಾನ ಆಗಿರುವಂಥ ಈ ದೇಹ, ಅಂತಾಗುವಂತಹ ಈ ದೇಹವನ್ನೇ ನಾನು, ಅಂತಾಗಿ ಹೋಗುವಂತಹ ದೇಹದ ಪೊಸಿಷನ್, ಇನ್ಚಾರ್ಜ್ ಆಗಿರುವ, ಡೈರೆಕ್ಟರ್ ಆಗಿರುವ, ಅಥವಾ ಮನೆ ಯಜಮಾಂತಿ ಆಗಿರುವಂತಹ ಏನು ಅಲ್ಪಕಾಲಿಕ್ಕಿದೆ, ಅದನ್ನೇ ಬಹಳ ಶ್ರೇಷ್ಠ ಅಂದ್ಕೊಂಡು, ಅದನ್ನೇ ಸತ್ಯ ಅಂದ್ಕೊಂಡು ಏನು ಜೀವಿಸ್ತಾ ಇದ್ದಾರೆ. ಇದಕ್ಕೆ ಬಾಬಾ ಹೇಳ್ತಾರೆ ಕೌಡಿ ಸಮಾನ್. ಕೌಡಿ ಸಮಾನ ಆಗಿರುವಂಥವರನ್ನ ವಜ್ರ ಸಮಾನ ಮಾಡ್ತೀನಿ ಅಂತಾರೆ ಬಾಬಾ. ವಜ್ರ ಸಮಾನ ಅಂದರೆ ಸಂಪೂರ್ಣ ಆತ್ಮಿಕ ಸ್ಥಿತಿ. ಯಾವುದು? ಆತ್ಮ ಸಂಪೂರ್ಣ ಇದೆ. ಆತ್ಮ ಏನನ್ನೂ ಪಡಿಬೇಕಾಗಿಲ್ಲ, ಆತ್ಮ ಏನನ್ನೂ ಕಳ್ಕೊಳ್ಳೋದಿಲ್ಲ. ಅಂಥ ಸತ್ಯದ ಅರಿವು ಯಾವಾಗ ಬರ್ತದೋ ಆಗ ಈ ನಾಟಕದಲ್ಲಿ ಯಾವ ಚಿಂತೆ ಇದೆ, ಯಾವ ಬಯಕೆಗಳಿವೆ, ಮುಕ್ತಾಗಿ ಇಚ್ಛಾ ಮಾತ್ರ ವಿದ್ಯೆ ಆಗಲಿಕ್ಕೆ ಅಥವಾ ನಾವು ನಮ್ಮ ಮೂಲ ಸ್ಥಿತಿಯ ಅನುಭವದಲ್ಲಿ ಇದ್ದುಕೊಂಡು ಈ ನಾಟಕವನ್ನು ಮನರಂಜಿಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಬಾಬಾ ಹೇಳ್ತಾರ, ಶ್ರೀಮತ್ ಅನುಸಾರ ನಡಿ. ಸದಾ ತನ್ನನ್ನು ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡುವಂತಹ, ಆತ್ಮ ಅಂತ ತಿಳಿದು ಎಲ್ಲರೊಳಗೂ ಆತ್ಮ ಸ್ವರೂಪವನ್ನು ನೋಡುವಂತಹ ಅಭ್ಯಾಸ ಮಾಡ್ರಿ. ಪ್ರಶ್ನೆ: ಪಹಲೆ ಪಹಲೆ ತುಮೆ ಸಭಿ ಕೋ ಕೌನ್ ಸಾ ಏಕ್ ಗುಹ್ಯ ರಾಜ್ ಸಮझाना चाहिए. ಮೊದಲು ತಾವು ಮಕ್ಕಳು ಯಾವ ಒಂದು ಗುಹ್ಯ ರಹಸ್ಯವನ್ನ ಎಲ್ಲರಿಗೂ ತಿಳಿಸ್ಕೊಡ್ಬೇಕಾಗಿದೆ ಅಂತಾರೆ ಬಾಬಾ. ಉತ್ತರ: ಬಾಪ್ ದಾದಾಕ. ಯಾರ ಪರಿಚಯ ತಿಳಿಸ್ಬೇಕಾಗಿದೆ, ಯಾರ ಗುಹ್ಯ ರಹಸ್ಯವನ್ನ ಎಲ್ಲರಿಗೂ ಹೇಳಬೇಕಾಗಿದೆ ಅಂದರೆ ಬಾಪ್ ದಾದಾರವ್ರದ್ದು. ತುಮ್ ಜಾನ್ತೆ ಹೋ ಯಹಾ ಹಮ್ ಬಾಪ್ ದಾದಾ ಕೆ ಪಾಸ್ ಆಯೇ ಹೇ. ಹೇಳ್ರಿ, ಯಾರೇ ಬಂದ್ರೂ ನಾವಿಲ್ಲಿ ಬಾಪ್ ದಾದಾರವರ ಹತ್ತಿರ ಬಂದಿದ್ದೀವಿ ಅಂತ. ಯ ದೋನೋ ಇಕ್ಕಚ್ಚೆ ಹೇ. ಇವರಿಬ್ಬರು ಜೊತೆಯಲ್ಲೇ ಇರ್ತಾರೆ. ಯಾಕೆಂದರೆ ಬಾಬಾ ಸ್ವಯಂ ಈ ವಿಶ್ವದ ರಚಯಿತ, ಸರ್ವಶಕ್ತಿವಾನ್ ಪರಮಾತ್ಮ ಈ ಸೃಷ್ಟಿ ನಾಟಕದಲ್ಲಿ ಬರೋದಕ್ಕಾಗಿ ಅವರು ಯಾವ ಒಂದು ಮಾಧ್ಯಮವನ್ನು ಉಪಯೋಗ ಮಾಡ್ತಾರೆ, ಯಾವ ಶರೀರದ
ಧಾರಣೆ ಮಾಡ್ತಾರೋ ಆ ಶರೀರದೊಳಗ ಮೊದಲೇ ಇರುವಂತಹ ಆತ್ಮ ಏನದಾರಲ್ಲ ಅವರು ದಾದಾ, ಬ್ರಹ್ಮ ಬಾಬಾ ಅಂದ ಮೇಲೆ ಶಿವ ಬಾಬಾ ಬಾಪ್ ಹಾಗೂ ದಾದಾ ಅಂತಂದ್ರೆ ಬ್ರಹ್ಮ ಬಾಬಾ ಇವರಿಬ್ಬರು ಜೊತೆಯಲ್ಲೇ ಇರ್ತಾರೆ, ಕಂಬೈನ್ಡ್ ಅದಾರ ಅಂತಾನೆ ಹೇಳ್ರಿ. ಶಿವ ಕಿ ಆತ್ಮ ಭಿ ಇಸ್ಮೇ ಹೇ, ಬ್ರಹ್ಮ ಕಿ ಆತ್ಮ ಭಿ ಇಸ್ಮೇ ಹೇ, ಏಕ್ ಆತ್ಮ ಹೇ ದೂಸರಾ ಪರಮಾತ್ಮ ಹೇ. ಹಾ, ಆದ್ರೆ ಇದು ಮಾತ್ರ ಬಹಳ ಜರೂರಿ ಇದೆ. ಈ ಚಿತ್ರದೊಳಗ ನಮ್ಗೇನು ಕಾಣಿಸ್ತಿದ್ದಾರ, ಇವ್ರು ಭಲೆ ಬ್ರಹ್ಮ ಬಾಬಾ ಇರ್ಬೋದು, ಆದ್ರೆ ಇದೇ ಶರೀರದೊಳಗ ಈ ಭೃಗುಟಿಯ ಮಧ್ಯದಲ್ಲಿ ಸ್ವಯಂ ಪರಮಾತ್ಮನ ಅವತರಣೆನೂ ಆಗ್ತದ. ಆದ್ರೆ ಬ್ರಹ್ಮ ಬಾಬಾರವರ ಆತ್ಮ ಇದೆಯಲ್ಲ ಅದು ಆತ್ಮ. ಬಾಕಿ ಇನ್ನೊಬ್ರದಾರಲ್ಲ ಬಾಪ್, ಅವರು ಪರಮಾತ್ಮ ಅದಾರ, ಸುಪ್ರೀಂ ಅದಾರ. तो पहले ये गुह्य राज सबको समझाओ कि ये बाप दादा इकच्चे है. ಎಲ್ಲರಿಗೂ ಹೇಳ್ರಿ, ಅಂದ್ರೆ ಯಾರಿಗೆ ಆತ್ಮಜ್ಞಾನ ಆಗಿ ಅದರ ಬೋಧ ಆಗ್ತದ, ಪರಮಾತ್ಮನನ್ನ ಅರಿಯುವಂತಹ ಸಮಯದೊಳಗ ದಾದಾನ್ ಪರಿಚಯನೂ ಕೊಡ್ರಿ ಅಂತಾರ ಬಾಬಾ. ಯಹ ಭಗವಾನ್ ನಹಿ ಹೇ, ಮನುಷ್ಯ ಭಗವಾನ್ ಹೋತಾ ನಹಿ, ಇದನ್ನು ಹೇಳ್ರಿ. ಈ ಬ್ರಹ್ಮ ದಾದಾ ಇದಾರಲ್ಲ ಇವರು ಭಗವಂತ ಅಲ್ಲ, ಮನುಷ್ಯ ಆತ್ಮ, ಮನುಷ್ಯ ರೋಲ್ ಎಂದಿಗೂ ಪರಮಾತ್ಮ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಭಗವಾನ್ ಕಹಾ ಜಾತಾ ಹೇ ನಿರಾಕಾರ ಕೋ, ವೇ ಹೇ ಶಾಂತಿ ಧಾಮ್ ಮೇ ರಹನೆ ವಾಲಾ. ಪರಮಾತ್ಮ ಅಂತ ನಿರಾಕಾರನಿಗೆ ಹೇಳಲಾಗ್ತದೆ. ಆತ್ಮ ನಿರಾಕಾರ ಇದೆ, ಆದರೆ ಸಾಕಾರದಲ್ಲಿ ಜನನ ಮರಣದ ಚಕ್ರದಲ್ಲಿ ಬರುವಂತಹ ಆತ್ಮರಿಗೆ ದೇವಾತ್ಮ, ಮನುಷ್ಯಾತ್ಮ ಅಂತ ಹೇಳ್ಬೋದು, ಪರಮಾತ್ಮ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪರಮಾತ್ಮನ ಮೂಲ ವಿಶೇಷತೆ ಏನು ಅಂದ್ರೆ ಜನನ ಮರಣ ರಹಿತಿದ್ದಾರೆ. ಇಂದಿನ ಮುರಳಿಯ ಸಾರ್, ನಿರಂತರ ಬಾಬಾ ಕಿ ಯಾದ್ ಮೇ ರಹನೆ ಕೆ ಲಿಯೇ ಬುದ್ಧಿ ಕೋ ಸೋನೆ ಕಾ ಬರ್ತನ್ ಬನಾನಾ ಹೈ. ನಿರಂತರ ಬಾಬಾನ ನೆನಪಿನಲ್ಲಿರೋದಕ್ಕಾಗಿ ಬುದ್ಧಿಯನ್ನ ಬಂಗಾರದ ಪಾತ್ರೆಯನ್ನಾಗಿ ಮಾಡ್ಕೊಡ್ರಿ. ಕರ್ಮ ಕರ್ತೆ ಬಿ ಬಾಬಾ ಕಿ ಯಾದ್ ರಹೆ, ಕರ್ಮ ಮಾಡ್ತಾ ಇದ್ರೂ ಕೂಡ ಬಾಬಾರವರ ನೆನಪಿರ್ಲಿ. ಯಾದ ಸೆ ಹಿ ಪವಿತ್ರತಾ ಕಿ ಲೈಟ್ ಆಯೇಗಿ, ನೆನಪಿನಿಂದಲೇ ಪವಿತ್ರತೆಯ ಪ್ರಕಾಶ ಬರಲಿಕ್ಕೆ ಸಾಧ್ಯವಿದೆ. ಸೆಕೆಂಡ್ ಪಾಯಿಂಟ್, ಮುರಳಿ ಕಭಿ ಮಿಸ್ ನಹಿ ಕರ್ನಿ ಹೈ. ಭಗವಾನು ವಾಚಿರೋದ್ರಿಂದ ಈ ಮುರಳಿ ಕಲ್ಪದ ಒಂದೇ ಒಂದು ಬಾರಿ ಪ್ರಾಪ್ತ ಆಗುವ ಕಾರಣದಿಂದ ಬಾಬಾ ಹೇಳ್ತಾರೆ ಇಂಥ ಮುರಳಿಯನ್ನ ಒಮ್ಮೆಯೂ ಕೂಡ ಮಿಸ್ ಮಾಡಬಾರ್ದು. ಡ್ರಾಮಾ ಕಿ ರಾಜ್ ಕೋ ಯಥಾರ್ಥ ರೀತಿ ಸಮಜ್ನಾ ಹೈ. ಈ ಜೀವನ ಯಾವುದು ಡ್ರಾಮಾ ಅನುಸಾರ ನಡೀತಾ ಇದೆ, ಈ ಜೀವನ ಬಹಳ ಸುಂದರವಾಗಿ ಫೀಲ್ ಆಗಬೇಕು ಅಂತಂದ್ರ, ಈ ಜೀವನ ಮಾಡ್ತಾ ಇದ್ರು ಜೀವನದೊಳಗೆ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡಬೇಕು ಅಂದ್ರೆ ಡ್ರಾಮಾದ ರಹಸ್ಯಗಳನ್ನ ತಿಳ್ಕೊಂಡು ನಡೀರಿ ಅಂತಾರ ಬಾಬಾ. ಯಾಕೆ ಅಂದ್ರೆ ಇದು ಒಂದು ನಾಟಕ, ಇಲ್ಲಿ ಏನ್ ಜೀವನ್ ಸಿಕ್ಕಿದೆ, ಒಂದು ನಾಟಕದೊಳಗ ಜೀವನ್ ಸಿಕ್ಕಿದೆ. ಜೀವನ್ ಟೆಂಪ್ರರಿ ಇದೆ. ಆ ಜೀವನವನ್ನ ಜೀವಿಸುವಂತಹ ಒಳಗಿನ ಶಕ್ತಿ ಚೇತನ ಇದೆಯಲ್ಲ ಅದು ಶಾಶ್ವತ ಇದೆ, ಅದು ಸತ್ತಿದೆ, ಅದು ನಾನಾಗಿದ್ದೀನಿ ಅಂದ ಮೇಲೆ ಜರೂರ್ ಡ್ರಾಮಾದ ರಹಸ್ಯಗಳನ್ನ ಯಥಾರ್ಥ ತಿಳ್ಕೊಡ್ರಿ. ಭಟ್ಟಿ ಮೇ ಕುಚ್ ಭಿ ಬಾಹರ್ ಕಾ ಯಾದ ನ ಆಯೆ. ಯಾವಾಗ ತಪಸ್ಸಿನಲ್ಲಿ ಕುತ್ಕೊಂಡಿರ್ತೀರಿ, ಯಾವಾಗ ಮನಸ್ಸನ್ನ ಪರಮಾತ್ಮನ ಜೊತೆಗೆ ಏಕಾಗ್ರ ಮಾಡಿರ್ತೀರಿ, ಆಗ ಮತ್ತೆ ಯಾವ ನೆನಪುನು ಬರ್ಕೂಡ್ದು ಅಂತಾರ ಬಾಬಾ. वरदान, आपस में एक दो की विशेषता देखने और वर्णन करने वाले ಶ್ರೇಷ್ಠತಾ ಸಂಪನ್ನ ಹೋಲಿ ಹಂಸ್ ಭವ. ಪರಸ್ಪರ ಒಬ್ಬರಿಗೊಬ್ಬರು ವಿಶೇಷತೆಯನ್ನು ನೋಡುವಂತಹ, ವರ್ಣನೆ ಮಾಡುವಂತಹ ಶ್ರೇಷ್ಠತಾ ಸಂಪನ್ನರು ಹೋಲಿ ಹಂಸ್ ಆಗ್ರಿ. संगम युग पर हर बच्चों को नॉलेज द्वारा कोई ना कोई विशेष गुण अवश्य प्राप्त है. ಸಂಗಮ ಯುಗದಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೆ ಬಾಬಾರವ್ರ ಮೂಲಕ ಸಿಕ್ಕಿರುವಂತಹ ಕೆಲವು ವಿಶೇಷ ಗುಣಗಳು ಅವಶ್ಯ ಪ್ರಾಪ್ತದ. ಅಂದ್ರೆ ರೋಲ್ ಒಳಗ ಆತ್ಮ ಅಂತೂ ಸತೋಗುಣಿ ಇದೆ, ಪ್ರತಿ ಆತ್ಮನೊಳಗೂ 7 ಗುಣಗಳು ಅವಶ್ಯ ಇದಾವ, ಮೂಲ ಗುಣಗಳು. ಆ ಮೂಲ ಗುಣಗಳಲ್ಲದೇ ಪಾತ್ರದಲ್ಲಿ ಅನೇಕ ಗುಣಗಳಿವೆ. ಉದಾಹರಣೆಗಾಗಿ ಬಹಳ ನಮ್ರತೆ, ಬಹಳ ಮಧುರತೆ, ಬಹಳಷ್ಟು ಸಹಯೋಗಿ, ಬಹಳಷ್ಟು ದಯಾಳು, ಹೀಗೆ ರೋಲ್ ಒಳಗ ಪಾತ್ರದೊಳಗ ಬಹಳಷ್ಟು ವಿಶೇಷ ಗುಣಗಳದಾವ.
इसीलिए होली हंस बन हर एक की विशेषता को देखो और वर्णन करो. ಅದಕ್ಕಾಗಿ ಎಲ್ಲರೊಳಗಿನ ವಿಶೇಷತೆಗಳನ್ನು ನೋಡ್ರಿ, ನೋಡಿ ಆ ವಿಶೇಷತೆಗಳನ್ನೇ ನೋಡ್ರಿ, ವಿಶೇಷತೆಗಳ ವರ್ಣನೆ ಮಾಡ್ರಿ. जिस समय किसी की कमजोरी देखते या सुनते हो तो समझना चाहिए कि यह कमजोरी इनकी नहीं मेरी है. ಯಾವಾಗೇ ನೀವು ಯಾರ್ದಾದ್ರೂ ಕಮ್ಜೋರಿ ನೋಡ್ತಿರತ್ತಂದ್ರ ಹಿಂಗೆ ತಿಳ್ಕೊಡ್ರಿ, ಈ ಕಮ್ಜೋರಿ ಇವ್ರದಲ್ಲ, ಇದು ನಂದದ. ಅಂದ್ರೆ ಏನರ್ಥ? मेरी है क्योंकि हम सब एक ही बाबा के, एक ही परिवार के, एक ही माला के मणके है. ಯಾಕೆಂದ್ರೆ ನಾವು ಒಬ್ಬ ತಂದೆಯ ಹಾಗೂ ಒಬ್ಬ ತಂದೆಯ ಒಂದೇ ಪರಿವಾರದ ಒಬ್ಬ ಭಗವಂತನ ಒಂದೇ ಮಾಲೆಯ ಮಣಿಗಳಿದೀವಿ ನಾವು. ಅಂದ ಮೇಲೆ ಇದರ ಅರ್ಥ ಗುಣಗಳದಾವ, ಕಮ್ಜೋರಿಗಳದ ಪಾತ್ರದಲ್ಲಿ ಗುಣಗಳದವ, ಪಾತ್ರದಲ್ಲಿ ಕಮ್ಜೋರಿಗಳದಾವಂದ್ರ ಜರೂರ್ ಅವು ನನ್ನ ಈ ಮನಸ್ಸಿನಲ್ಲೂ ಅದಾವ. ಕೆಲವು ಮುಚ್ಚಿದಾವ, ಕೆಲವು ಓಪನ್ ಅದಾವ. ಕೆಲವೊಂದು ದಬಾಯಿಸಲಾಗಿದೆ, ಒಳಗಡೆ ಒತ್ತಡದಲ್ಲಿ ಮುಚ್ಚಿಡಲಾಗಿದೆ, ಕೆಲವೊಂದು ಓಪನ್ ಅದಾವ. ಅದಕ್ಕಾಗಿ ಬಾಬಾ ಹೇಳ್ತಾರ, ಮಕ್ಕಳೇ ಯಾರೊಳಗಾದ್ರೂ ಕಮ್ಜೋರಿ ಕಂಡ್ರ ಅದನ್ನ ನಂದು ಅಂತ ತಿಳ್ಕೊ. ಅಂದ್ರೆ ಹಂಗ ಅವ್ರೊಳಗೆ ಕಮ್ಜೋರಿ ಕಂಡ್ರೆ ನನ್ನೊಳಗಂತ ಹೆಂಗ್ ತಿಳ್ಕೊಳಿಕ್ ಸಾಧ್ಯ ಆತಂದ್ರೆ, ಆ ಕಮ್ಜೋರಿ ಆ ಪಾತ್ರದೊಳಗ ನನಗೆ ಅದಕ್ಕ ಕಾಣಿಸಕತ್ತದ. ಯಾಕಂದ್ರೆ ಆ ಪಾತ್ರ ನನ್ನ ಎದುರುಗಡೆ ಕಾಣಿಸ್ತಾ ಇದೆ ಅಂದ್ರೆ ಆ ಪಾತ್ರದ ಇಮೇಜ್ ಮೊದಲೇ ಈ ಮನಸ್ಸಿನಲ್ಲಿ ನೂಂದಿದೆ. ಅದಕ್ಕಾಗಿ ಈ ಮನಸ್ಸಿನ ಚರಿತ್ರೆಯೊಳಗ, ಮನಸ್ಸಿನ ಕಥೆಯೊಳಗ ಯಾವುದು ಡ್ರಾಮಾನುಸಾರ ನೂಂದಿದೆ, ಒಳಗಡೆ ಇರುವುದೇ ಮ್ಯಾನಿಫೆಸ್ಟ್ ಆಗಿ ಹೊರಗಡೆ ಅನ್ಯ ಪಾತ್ರದೊಳಗ ಕಮ್ಜೋರಿ ಕಾಣಿಸ್ತಾ ಇದೆ. ಆಕ್ಚುಲಿ ಕಮ್ಜೋರಿ ಮನಸ್ಸಿನೊಳಗಿದೆ. ಅಂದ್ಮೇಲೆ ಏನ್ ತಿಳ್ಕೊಡ್ರಿ, ಇವರು ಒಬ್ಬ ತಂದೆಯ ಮಕ್ಕಳು, ಒಂದು ಮಾಲೆಯ ಮಕ್ಕಳಿದೀವಿ ನಾವೆಲ್ಲರೂ. ಕಮ್ಜೋರಿ ಅಲ್ಲಿ ಕಾಣಿಸಾಕತ್ತದಂದ್ರ ಅದು ಇಲ್ಲಿದೆ, ಅಂದ್ಮೇಲೆ ಇದು ನಂದೇ ಅಂತನೇ ತಿಳ್ಕೊಂಡು ನಡೀರಿ. ಜೈಸೆ ಯಾವಾಗ ಈ ಕಮ್ಜೋರಿ ಡಿಲೀಟ್ ಮಾಡ್ಲಿಕ್ಕೆ, ರೀಮರ್ಜ್ ಮಾಡ್ಲಿಕ್ಕೆ ನೋಡ್ತೀವಿ, ಆಗ ಹೊರಗಡೆ ಇರುವಂತಹ ಪಾತ್ರದೊಳಗೂ ಕೂಡ ಆ ಕಮ್ಜೋರಿ ಸಮಾಪ್ತ ಆಗಿ ಹೋಗ್ಬಿಡ್ತದ. तो जैसे अपनी कमजोरी को प्रसिद्ध नहीं करना चाहते, ऐसे दूसरे की कमजोरी का भी वर्णन नहीं करो. ಹೇಗೆ ಇದು ಒಂದು ಇದೆಯಲ್ಲ ಸಿದ್ಧಾಂತ, ಒಂದು ಬಿಲೀಫ್ ಸಿಸ್ಟಮ್. ಇನ್ನು ಒಳಗೆ ಏನೇ ಇರಲಿ, ನನ್ನ ಕ್ರೋಧಿನೇ ಇರಲಿ, ಒಳಗಡೆಯಿಂದ ನಾನು ಭಾಳ ಕಡುವ ಇರಲಿ, ಏನೇ ಇರಲಿ, ಎಷ್ಟು ಸಾಧ್ಯ ಅಷ್ಟು ಈ ರೋಲ್ ಒಳಗೆ ಹಿಂಗದ ಅಂತ ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಎಷ್ಟು ಸಾಧ್ಯ ಅಷ್ಟು ನಾ ಮ್ಯಾಲೆ ಮಧುರ್ ಮಾತಾಡಬೇಕು, ಎಷ್ಟು ಸಾಧ್ಯ ಅಷ್ಟು ನಾವು ಒಳಗೆ ಕ್ರೋಧವನ್ನು ಒಳಗಿಟ್ಟುಕೊಂಡು ಹೊರಗೆ ನಾರ್ಮಲ್ ಮಾತಾಡಬೇಕು ಅಂತ ಬಯಸ್ಲಾಗ್ತದ. ಆದರೆ ಬಾಬಾ ಹೇಳ್ತಾರ, ಹೆಂಗೆ ನೀವು ಈ ಥರ ಮಾಡ್ತೀರಿ ಅಂದರೆ ಕಮ್ಜೋರಿ ಒಳಗೆ ಮುಚ್ಚಿಟ್ಕೊಂಡು ಹೊರಗಡೆ ಸರಿ ಇದ್ದೀನಿ ಅಂತ ತೋರಿಸ್ಲಿಕ್ಕೆ ಹೋಗ್ತೀರಿ, ಅದೇ ರೀತಿಯಾಗಿ ಬೇರೆಯವರದು ಕಮ್ಜೋರಿಯ ವರ್ಣನೆ ಮಾಡಬೇಡ್ರಿ. ಯಾಕಂತಂದರೆ ಆ ಕಮ್ಜೋರಿ ಮೂಲತಃ ನಿಮ್ಮೊಳಗನೆ ಇದೆ. ಅದಕ್ಕಾಗಿಯೇ ಆ ಇಮೇಜಸ್, ಆ ಗೊಂಬೆಗಳು, ಆ ಪಾತ್ರಧಾರಿಗಳು ಪದೇ ಪದೇ ನಿಮ್ಮ ಪಾತ್ರದ ಎದುರುಗಡೆಗೆ ಪ್ರತ್ಯಕ್ಷ ಆಗ್ತಾ ಇದ್ದಾರ. ನಿಮ್ಮ ಕಣ್ಣಿಗೆ ಅವರೊಳಗಿನ ದೋಷಗಳು ಕಾಣಿಸ್ತಾ ಇದ್ದಾವ. ಹೋಲಿ ಹಂಸ ಮಾನ ವಿಶೇಷತಾओं ಗ್ರಹಣ ಕರ್ನ ಕಮ್ಜೋರಿಯೋं ಮಿಠಾನ. ಇಲ್ಲಿ ಬಾಬಾ ನಮ್ಗೆ ವರದಾನ ಕೊಡ್ತಿದ್ದಾರೆ, ಮಕ್ಕಳೇ ವಿಶೇಷತೆಗಳನ್ನು ನೋಡುವಂತ ಹೋಲಿ ಹಂಸ ಆಗ್ರಿ, ಪವಿತ್ರ ಹಂಸ ಆಗ್ರಿ. ಹಂಸದ ವಿಶೇಷತೆ ಏನು? ಒಳ್ಳೆಯದನ್ನ ತಗೊಳ್ಳೋದು, ಕೆಟ್ಟದ್ದನ್ನ ಬಿಟ್ಬಿಡೋದು. ಅಂದ ಮೇಲೆ ನೀವು ವಿಶೇಷತೆಗಳನ್ನ ಆ ಪಾತ್ರದೊಳಗಿರುವ ವಿಶೇಷತೆಗಳನ್ನ ಗ್ರಹಣ ಮಾಡ್ರಿ, ಬಾಕಿ ಏನೆಲ್ಲ ಇದೆ ಅದನ್ನು ತೆಗೆದು ಹಾಕ್ಬಿಟ್ರಿ. ಸ್ಲೋಗನ್, ಸಮಯ ಕೋ ಬಚಾನೆ ವಾಲೆ ತೀವ್ರ ಪುರುಷಾರ್ಥಿ ಹಿ ಸದಾ ವಿಜಯಿ ಹೇ. ಸಮಯವನ್ನ ಉಳಿಸುವಂತಹ ತೀವ್ರ ಪುರುಷಾರ್ಥಿಗಳೇ ಸದಾ ವಿಜಯಿಯಾಗಿದ್ದಾರೆ. ಅವ್ಯಕ್ತಿಶಾರೆ ಏಕತಾ ಮತ್ತು ವಿಶ್ವಾಸತೆ ವಿಶೇಷತೆ ಮೂಲಕ ಸಫಲತಾ ಸಂಪನ್ನರು ಆಗ್ರಿ. ಜೈಸೆ ಮಣಕೋಂಕಿ ವಿಶೇಷತಾ ಹೋತಿ ಹೇ, ಒಂದು ಮಾಲೆ ಇದೆ, ಆ ಮಾಲೆಯಲ್ಲಿ ಮಣಿಗಳದಾವತ್ತಂದ್ರ ಆ ಮಣಿಯ ವಿಶೇಷತೆ ಇರ್ತವೆ. ಏಕ್ ಜೈಸೆ ಮಣಿಕೆ ಮಾಲಾಕೆ ಏಕ್ ಹಿ ಧಾಗೆ ಮೇ ಪಿರೋಯಿ ಜಾತೆ. ಒಂದೇ ರೀತಿಯಾದಂತಹ ಮಣಿಗಳು, ಆ ರುದ್ರಾಕ್ಷಿ ಮಣಿ ಇರ್ಲಿ ಅಥವಾ ಯಾವುದೇ ರೀತಿಯ ಮಣಿ ಇರ್ಲಿ, ಆ ಮಣಿಗಳು ಒಂದೇ ಸಮಾನ ಇರ್ತವ, ಒಂದೇ ದಾರದಲ್ಲಿ ಪೋಣಿಸಲ್ಪಟ್ಟಿರ್ತದೆ. ऐसे आप सभी वैजयंती माला के मणके भी एक मत, एक की ही लगन में एक रस स्थिति वाले एक दिखाई देंगे, तब भी माला में पिरो जाएंगे. ಬಾಬಾ ಹೇಳ್ತಾರೆ, ವೈಜಯಂತಿ ಮಾಲಾ ಅಂದ್ರೆ ಸಂಪೂರ್ಣ ಮಾಯೆ ಮೇಲೆ ವಿಜಯಿಯಾಗಿರುವಂತಹ ಆತ್ಮರ ಯಾದಗಾರ ಮಾಲೆ.
ಅಂದಮೇಲೆ ವೈಜಯಂತಿ ಮಾಲೆಯ ಮಣಿ ಆಗಬೇಕು ಅಂತಂದ್ರ ಏನು ಮಾಡಬೇಕು? ಹೆಂಗೆ ಮಾಲಾ ಜಪಮಾಲೆಯೊಳಗೆ ಎಲ್ಲ ಮಣಿಗಳನ್ನು ಸಮಾನ ಮತ್ತು ಒಂದೇ ದಾರದಲ್ಲಿ ಸಮಾನ ತೋರಿಸಲಾಗಿದೆ. ಅದನ್ನೆಲ್ಲರೂ ಪ್ರೇಮದಿಂದ ಕಣ್ಣಿಗೆ ಹಚ್ಕೊಂಡು ಧ್ಯಾನ ಮಾಡ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಯಾಕೆ ಹಂಗೆ ಮಾಡಿದ್ರು? ಅದ್ರ ಹಿಂದೆ ಏನು ರಹಸ್ಯ ಇದೆ ಅಂದರೆ, ಹಿಂದೂ ಈ ಪುರುಷಾರ್ಥ ಮಾಡಿರಿ, ವಾಪಸ್ ಮಾಡ್ರಿ. ಏನನ್ನ? ಏಕಮತ್. ಏಕಮತ್ ಅಂದರೆ ಒಬ್ಬ ಬಾಬಾ ಹೇಳಿದ ಮತದಂಗೆ ನಡೀರಿ. ಆ ಮತ ಯಾವುದು ಅಂತಂದರೆ, ತನ್ನನ್ನು ನಿರಾಕಾರ ಆತ್ಮದ ಸತ್ಯದಲ್ಲಿ ಸ್ಥಿತ ಆಗಿ ನಿರಾಕಾರ ತಂದೆಯನ್ನು ನೆನಪು ಮಾಡೋದು, ಹಾಗೂ ಎಲ್ಲರೊಳಗೂ ಆ ಸತ್ಯ ಆತ್ಮವನ್ನೇ ದರ್ಶನ ಮಾಡೋದು. ಇದಾಗಿದೆ ಏಕಮತ್. ಒಂದೇ ಲಗನ್. ಒಬ್ಬ ಬಾಬಾ ಬಿಟ್ಟರೆ ಇನ್ನೊಂದು ಲಗನ್, ಇನ್ನೊಂದು ಕಡೆ ಅಟ್ರಾಕ್ಷನ್ ಇಲ್ಲ. ಏಕರಸ ಸ್ಥಿತಿ, ಎಲ್ಲ ರಸಗಳ ಅನುಭವ ಒಬ್ಬನಲ್ಲೇ ಅನುಭವ ಮಾಡಿದಂತಹ ಸ್ಥಿತಿ. ಹೀಗೆ ಎಲ್ಲರೊಳಗೂ ಯಾವಾಗಿದು ಕಾಣಿಸ್ತದೋ ಆಗ ನೀವು ಆ ವೈಜಯಂತಿ ಮಾಲೆಯ ಮಣಿ ಆಗಲಿಕ್ಕೆ, ಅದರಲ್ಲಿ ತಿರುಗಲಿಕ್ಕೆ ಸಾಧ್ಯ ಇದೆ. अगर आपस में दो मतें होती है तो वह दूसरी अर्थात 16,000 की माला के दाने बन जाते हैं. 108ರ ಮಾಲೆಯಲ್ಲಿ ಬರೋದಿಲ್ಲ. ಏನಿದ್ರ ಒಂದು ವೇಳೆ ಏಕಮತ ಇಲ್ಲ ಪರಸ್ಪರ ಅಂತಂದ್ರ, ಎರಡು ಮತ ಇದೆ ಅಂತಂದ್ರ ಮೂಲ ವೈಜಯಂತಿ ಮಾಲೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸ್ಥೂಲ ರೂಪದಲ್ಲಿ ಒಂದು ಮತ ಅಂತಂದ್ರ ಒಬ್ಬ ಶಿವಬಾಬಾ ಹೇಳಿದಂಗನೆ ನಡೆಯೋದು ಅಂತ. ಮತ್ತೊಂದು ಮತ ಇಲ್ಲ. ಎರಡು ಮತ ಅಂತಂದ್ರೆ ಈ ಮನಸ್ಸು ಮತವನ್ನ ಪಾಲಿಸುವಂಥದ್ದೇ ಈ ಮನಸ್ಸು ಕೆಲವೊಮ್ಮೆ ಮನಸ್ಸಿನಲ್ಲಿ ನಡೆಯುವ ವಿಚಾರಗಳನ್ನು ಫಾಲೋ ಮಾಡ್ತದ, ಒಮ್ಮೆ ಬಾಬಾ ಹೇಳಿದ ಶ್ರೀಮತವನ್ನು ಫಾಲೋ ಮಾಡ್ತದ, ಕೆಲವೊಮ್ಮೆ ಅನೇಕ ಜನ್ಮದ ಭಕ್ತಿಯೊಳಗೆ ನಡೆದಂಥ ಮತವನ್ನು ಫಾಲೋ ಮಾಡ್ತದ, ಇಲ್ಲ ಕೆಲವೊಮ್ಮೆ ಲೋಕ ಏನು ಹೇಳ್ತದೋ ಅದನ್ನು ಫಾಲೋ ಮಾಡ್ತದ. ಈ ರೀತಿ ಅನೇಕ ಮತಗಳೊಳಗೆ ಬಂದ್ರಿ ಅಂತಂದ್ರ ವೈಜಯಂತಿ ಮಾಲೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಏಕಮತ ಅರ್ಥಾತ್ ಒಬ್ಬ ನಿರಾಕಾರ ಬಾಬಾ ಹೇಳುವುದೇ ಸತ್ಯ, ಅದರಲ್ಲೇ ಸ್ವಯಂನ ಕಲ್ಯಾಣ ಇದೆ, ಅದನ್ನೇ ನಾನು ಮಾಡಬೇಕು ಅಂತ ಯಾವಾಗ ಈ ರೀತಿ ನಡೀತಿರೋ ಆಗ ನೀವು ವೈಜಯಂತಿ ಮಾಲೆಯ ಮಣಿ ಆಗಲಿಕ್ಕೆ ಸಾಧ್ಯವಿದೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ ಈ ದೇಹ ರೂಪಿ ವಸ್ತ್ರವನ್ನು ಧರಿಸಿ ಈ ವಿಶ್ವ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ಬಂದಿದ್ದೇನೆ. ಜೀವನ ಶ್ರೇಷ್ಠವಾಗುತ್ತಿರುವುದನ್ನು ನಾನು ನೋಡ್ತಾ ಇದ್ದೀನಿ. ಅರ್ಥಾತ್ ಘಟನೆ ಪಾತ್ರದ ಎದುರು ಹೇಗೆ ಘಟಿಸುತ್ತಿದೆಯೋ ಅದು ಹಾಗೇ ಸ್ವೀಕರಿಸುವಂತಹ, ಅದನ್ನು ನಾಟಕದ ರೂಪದಲ್ಲಿ ನೋಡುವಂತಹ ದೃಷ್ಟಿ ಭಾವ ಕಾಣಿಸ್ತಾ ಇದೆ. ಯಾಕೆ ಅಂದರೆ ನಾನು ತಿಳಿದುಕೊಂಡಿದ್ದೇನೆ ಇದು ವಿಶ್ವ ನಾಟಕವಾಗಿದೆ. ಇಲ್ಲಿ ಏನೆಲ್ಲ ನಡೀತಾ ಇದೆ ಇದು ಯಾವುದು ಯಾರೋ ಕುಳಿತು ನಡೆಸ್ತಾ ಇಲ್ಲ, ಮಾಡಲ್ಪಟ್ಟ ನಾಟಕದ ಅನುಸಾರವೇ ಎಲ್ಲವೂ ನಡೆಯುತ್ತಿದ್ದು ಇಲ್ಲಿ ಏನೆಲ್ಲ ಆಗುತ್ತಿದೆ ಏನೆಲ್ಲ ಹೋಗುತ್ತಿದೆ ಇದು ಯಾವುದೂ ಹೊಸದಲ್ಲ. ಹೀಗಾಗಿ ಈ ಪಾತ್ರದ ಜೀವನದಲ್ಲಿ ಸದಾ ಖುಷಿ ಹಾಗೂ ಸದಾ ಸ್ವೀಕರಿಸುವ ಭಾವ ಬೆಳೆಯುತ್ತಿದೆ. ನಾನು ಆತ್ಮ. ಯಾರನ್ನೇ ನೋಡುವೆ ಅವರೊಳಗಿನ ವಿಶೇಷ ಗುಣಗಳು ಕಾಣುತ್ತಿವೆ. ಮನುಷ್ಯ ಜೀವನದಲ್ಲಿ ಯಾವಾಗ ನಾನು ಯಾರನ್ನೇ ನೋಡುತ್ತಿದ್ದೆ ಅನೇಕ ಅವಗುಣಗಳು ಕಾಣುತ್ತಿದ್ದವು. ಆದರೆ ಸತ್ಯಜ್ಞಾನ ಅರಿತ ಮೇಲೆ ನನಗೀಗ ಅವರೊಳಗಿರುವ ಗುಪ್ತವಾದ ವಿಶೇಷತೆಗಳು, ಶಕ್ತಿಗಳು, ಅವರ ಗುಣಗಳು ನನಗೆ ಕಾಣಿಸ್ತಾ ಇವೆ. ಯಾಕೆಂದರೆ ನನ್ನ ಪೂರ್ಣ ಗಮನ ಅವರೊಳಗೆ ಗುಪ್ತವಾಗಿರುವ ಆತ್ಮದ ಕಡೆಗೆ ಇರೋದ್ರಿಂದ ಈಗ ನಾನು ಸದಾ ನನ್ನ ಆತ್ಮಸ್ಮೃತಿಯಲ್ಲಿದ್ದು ಶ್ರೀಮತದ ಅನುಸಾರ ಈ ಮನಸ್ಸನ್ನು ಡ್ರಾಮಾದ ಪಟ್ಟಿಯ ಮೇಲೆ ನಡೆಸ್ತಾ ಎಲ್ಲರೊಳಗೂ ಕೂಡ ವಿಶೇಷವನ್ನು ಕಾಣುವಂತಹ ಶಕ್ತಿ ಪ್ರಾಪ್ತವಾಗಿದೆ. ಇದೇ ಈ ನಾಟಕದ ವಿಶೇಷತೆ, ಸಂಗಮ ಯುಗದ ಪಾತ್ರದ ವಿಶೇಷತೆ.
ಹೀಗಾಗಿ ಪಾತ್ರದಲ್ಲಿ ಭಲೆ ಏನೇ ಕಷ್ಟ ಸಮಸ್ಯೆಗಳು ಪರೀಕ್ಷೆಗಳು ಬಂದರೂ ಸಹ ಈಗ ಕೇವಲ ನಾಟಕವೆಂಬ ಸತ್ಯವು ಸ್ಪಷ್ಟವಾಗುತ್ತಿದೆ. ಇಲ್ಲಿ ಭಯಪಡುವ ಚಿಂತಿಸುವ ಮಾತೇ ಇಲ್ಲ. ಯಾಕೆಂದರೆ ನಾನು ಆತ್ಮ ನಿರಾಕಾರ ತಂದೆಯ ನಿರಾಕಾರ ಅವಿನಾಶಿ ಸತ್ಯವಾಗಿದ್ದೇನೆ. ಓಂ ಶಾಂತಿ.